ವೀಕ್ಷಕರೇ, ಈ ಹಿಂದಿನ ವಿಡಿಯೋದಲ್ಲಿ ಜೂಲಿ ಲಕ್ಷ್ಮಿ ಅವರ ಮದುವೆ ಬಗ್ಗೆ ಹಾಗೂ ಆದ ಎರಡೂ ಮದುವೆಗಳು ವಿಫಲ ಆಗಿದ್ದು ಯಾಕೆ ಅನ್ನೋದನ್ನ ನೋಡಿದ್ವಿ. ಈ ವಿಡಿಯೋದಲ್ಲಿ ಲಕ್ಷ್ಮಿ ಅವರ ಮುಂದಿನ ಜೀವನದ ಕತೆ ಏನಾಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಎರಡು ಮದುವೆಗಳು ಮುರಿದು ಬಿದ್ದ ಕಾರಣ ಲಕ್ಷ್ಮಿ ಅವರು ಕೆಲ ವರ್ಷ ಯಾರ ಸಹವಾಸವೂ ಬೇಡ ಅಂತ ನಿರ್ಧರಿಸಿ ತಾವಾಯಿತು ತಮ್ಮ ಸಿನಿಮಾ ಬದುಕಾಯಿತು ಎಂದು ಜೀವನ ಸಾಗಿಸುತ್ತಾರೆ. ಆದರೆ ಕಾಲ ಕಳೆದಂತೆ ಒಂಟಿತನ ಅವರನ್ನು ಕಾಡುವುದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಅವರು ತಮಗೂ ಜೀವನ ಸಂಗಾತಿ ಬೇಕೆಂದು ತಮಿಳಿನ ನಟ ನಿರ್ದೇಶಕ ಶಿವಚಂದ್ರನ್ ಅವರನ್ನ ಮದುವೆ ಆಗಲು ನಿರ್ಧರಿಸುತ್ತಾರೆ. ಆದರೆ ಅದಾಗಲೇ ಲಕ್ಷ್ಮಿ ಅವರ ಮೊದಲ ಪತಿ ಭಾಸ್ಕರ್ ಅವರ ಪುತ್ರಿ ಐಶ್ವರ್ಯ ಮದುವೆ ವಯಸ್ಸಿಗೆ ಬಂದಿರುತ್ತಾರೆ. ಇಲ್ಲಿ ಖುದ್ದು ಐಶ್ವರ್ಯ ಅವರೇ ತಮ್ಮ ತಾಯಿ ಲಕ್ಷ್ಮಿ ಅವರ ಮೂರನೇ ಮದುವೆಗೆ ವಿರೋಧ ಮಾಡ್ತಾರೆ. ಶಿವಚಂದ್ರನ್ ಅವರನ್ನ ನಾನು ಸರ್ ಅಂತ ಕರೆಯುತ್ತೇನೆ, ಅವರನ್ನ ತಂದೆ ಅಂತ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ, ಹಾಗಾಗಿ ಮದುವೆ ಆಗಬಾರದು ಎಂದು ವಿರೋಧಿಸುತ್ತಾರೆ. ಈ ವೇಳೆ ಕೇವಲ ಮಗಳ ವಿರೋಧ ಮಾತ್ರವಲ್ಲ, ಲಕ್ಷ್ಮಿ ಅನೇಕ ಮಂದಿಯ ಟೀಕೆಗೂ ಗುರಿಯಾಗುತ್ತಾರೆ. ಮಗಳ ಮದುವೆ ಮಾಡೋದನ್ನ ಬಿಟ್ಟು ಇವರೇ ಮದುವೆ ಆಗ್ತಿದ್ದಾರೆ ಅಂತ ಅನೇಕರು ಮಾತನಾಡಿದ್ದು ಉಂಟು. ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಲಕ್ಷ್ಮಿ ಅವರು 1987ರಲ್ಲಿ ಚಿತ್ರ ನಿರ್ದೇಶಕ ಶಿವಚಂದ್ರನ್ ಜೊತೆ ವಿವಾಹವಾದ್ರು. ಈ ಮದುವೆ ನಂತರ ಲಕ್ಷ್ಮಿ ಮತ್ತು ಅವರ ಮಗಳ ಸಂಬಂಧ ಹದಗೆಡುತ್ತದೆ. ತಮ್ಮ ವಿರೋಧದ ನಡುವೆ ಶಿವಚಂದ್ರನ್ ಅವರ ಕೈ ಹಿಡಿದ ತಾಯಿಯ ಮೇಲಿನ ಸಿಟ್ಟಿಗೆ ಐಶ್ವರ್ಯ ಮುಸ್ಲಿಂ ಸಮುದಾಯದ ತನ್ವೀರ್ ಅಹಮದ್ ಎಂಬುವರನ್ನು ಮದುವೆ ಆಗ್ತಾರೆ. ಆದರೆ 2 ವರ್ಷಕ್ಕೆ ಐಶ್ವರ್ಯ ಅವರ ವೈವಾಹಿಕ ಜೀವನದಲ್ಲಿ ಬಿರುಕು ಮೂಡಿ ತನ್ವೀರ್ ಅಹಮದ್ ರಿಂದ ವಿಚ್ಛೇದನ ಪಡೆಯುತ್ತಾರೆ. ಇನ್ನು ಶಿವಚಂದ್ರನ್ ಅವರನ್ನು ಮದುವೆಯಾದ ಬಳಿಕ ಲಕ್ಷ್ಮಿ ಒಂದು ಹೆಣ್ಣು ಮಗುವನ್ನು ದತ್ತು ಪಡೆದ್ರು. ಸದ್ಯ ನಟಿ ಲಕ್ಷ್ಮಿ ಅವರು ತಮ್ಮ ಮೂರನೇ ಪತಿ ಶಿವಚಂದ್ರನ್ ಅವರ ಜೊತೆ ನೆಮ್ಮದಿ ಜೀವನ ನಡೆಸುತ್ತಿದ್ದಾರೆ. ಇದಿಷ್ಟು ಭಾರತೀಯ ಸಿನಿ ಕ್ಷೇತ್ರದ ಜೂಲಿ ಲಕ್ಷ್ಮಿ ಅವರ ಜೀವನದ ಒಂದಷ್ಟು ಸ್ವಾರಸ್ಯಕರ ಸಂಗತಿಗಳು.